ಒಂದು ಪುಟ್ಟ ಹುಡುಗ ಶಾಲೆಯಿಂದ ಮನೆಗೆ ಬಂದ. ಅಮ್ಮ, ನಮ್ಮ ಟೀಚರ್ ಏನೋ ಲೆಟ್ರ್ ಕೊಟ್ಟಿದ್ದಾರೆ ತಗೊಳ್ಳಿ ಅಂದ. ಯಾಕಂದರೆ ಆ ಪುಟ್ಟ ಹುಡುಗನಿಗೆ ಆ ಲೆಟ್ರ್ ಓದೋಕ್ಕೂ ಬರ್ತಿರ್ಲಿಲ್ಲ. ಆ ತಾಯಿ ಆ ಲೆಟ್ರ್ ತಗೊಂಡು ಮನಸ್ಸಲ್ಲೇ ಓದ್ತಿರ್ತಾರೆ. ಆಗ ಆ ಹುಡುಗ, ಅಮ್ಮ, ನಮ್ಮ ಟೀಚರ್ ಏನು ಬರೆದಿದ್ದಾರೆ ಅಂತ ಕೇಳ್ದ. ಆಗ ಅವರಮ್ಮ, ಪುಟ, ನೀನು ತುಂಬ ಬುದ್ಧಿವಂತ ಅಂತೆ. ನಿನಗೆ ಪಾಠ ಹೇಳ್ಕೊಡೋಷ್ಟು ಬುದ್ಧಿವಂತಿಕೆ ಇರೋ ಟೀಚರ್ ಆ ಸ್ಕೂಲಲ್ಲಿ ಯಾರೂ ಇಲ್ವಂತೆ. ಅದಕ್ಕೆ ಇನ್ಮೇಲೆ ನಿಮ್ಮ ಮಗನಿಗೆ ನೀವೇ ಪಾಠ ಹೇಳ್ಕೊಡಿ ಅಂತ ಬರ್ತಿದ್ದಾರೆ. ಐ ಫೀಲ್ ಸೋ ಪ್ರೌಡ್ ಆಫ್ ಯು ಮೈ ಸನ್. ಹೀಗೆ ಹೇಳ್ತಾ, ಕಂದ, ಇನ್ಮೇಲೆ ನೀನು ಮನೆಯಲ್ಲೇ ಓದು, ನಾನು ನಿನಗೆ ಪಾಠ ಹೇಳ್ಕೊಡ್ತೀನಿ ಅಂತ ಹೇಳಿ ತಾನೇ ಪಾಠ ಹೇಳ್ಕೊಡೋದಕ್ಕೆ ಶುರು ಮಾಡ್ತಾರೆ. ಮುಂದೆ ಆ ಮಗ ಬೆಳೆದು ಚೆನ್ನಾಗಿ ಓದಿ ದೊಡ್ಡವನಾದ ಮೇಲೆ ನೋಬೆಲ್ ಪ್ರೈಸ್ ತಗೊಳ್ಳೋಷ್ಟು ಸಾಧನೆ ಮಾಡ್ತಾರೆ. ಅವರೇ ಆಲ್ಬರ್ಟ್ ಐನ್ಸ್ಟೈನ್. ಇದೆಲ್ಲ ಆಗಿ ತುಂಬ ವರ್ಷಗಳಾದ ಮೇಲೆ ಒಂದು ದಿನ ಐನ್ಸ್ಟೈನ್ ಅವರು ತಮ್ಮ ತಾಯಿಯ ಹಳೆ ಪೆಟ್ಟಿಗೆಯನ್ನು ಕ್ಲೀನ್ ಮಾಡ್ತಿರ್ತಾರೆ. ಆಗ ಅವರಿಗೆ ಆ ಪತ್ರ ಸಿಗುತ್ತೆ. ಆದರೆ ಆವಾಗ ಅವರಮ್ಮ ಬದುಕಿರಲ್ಲ. ಐನ್ಸ್ಟೈನ್ ಅವರು ಪತ್ರ ತೆಗೆದು ಓದ್ತಾರೆ. ಅದರಲ್ಲಿ, ನಿಮ್ಮ ಮಗನಂಥ ದಡ್ಡ ಹುಡುಗನ ನಮ್ಮ ಶಾಲೆಯಲ್ಲಿ ಓದಿಸೋಕ್ಕಾಗಲ್ಲ. ಇಂಥ ದಡ್ಡ ಹುಡುಗನ ಇಟ್ಕೊಳ್ಳೋದ್ರಿಂದ ನಮ್ಮ ಶಾಲೆಗೆ ಕೆಟ್ಟ ಹೆಸರು. ಇಂಥ ದಡ್ಡನ್ನು ಇಟ್ಕೊಳ್ಳೋಕ್ಕೆ ನಾವ್ಯಾರೂ ಸಿದ್ಧ ಇಲ್ಲ. ನಿಮ್ಮ ಮಗನ್ನ ವಾಪಸ್ ಕಳಿಸಿದ್ದೀವಿ. ಬೇಕಾದರೆ ಇನ್ಮೇಲೆ ನೀವೇ ನಿಮ್ಮ ಮಗನಿಗೆ ಪಾಠ ಹೇಳ್ಕೊಡಿ ಅಂತ ಬರ್ತಿರ್ತಾರೆ. ಆಗ ಐನ್ಸ್ಟೈನ್ ಅವರ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಆವತ್ತು ನಮ್ಮಮ್ಮ ಆ ಲೆಟ್ರ್ ಓದಿದ ಮೇಲೆ ನನ್ನ ಹತ್ರ ಬಂದು ಪಾಸಿಟಿವ್ ಆಗಿ ಮಾತಾಡದೇ ಇದ್ದಿದ್ದರೆ ನಾನು ಇಷ್ಟೆಲ್ಲ ಸಾಧನೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅನ್ನೋದನ್ನು ಯೋಚಿಸ್ತಾ ಅವ್ರ ತಾಯಿನ ತುಂಬ ನೆನಪಿಸ್ಕೊಳ್ತಾರೆ. ಹೌದು, ನೀವು ನಿಮ್ಮ ಮಕ್ಕಳ ಬಗ್ಗೆ ಅವ್ರ ಮುಂದೆ ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡಿ. ಯಾರಿಗೆ ಗೊತ್ತು, ನಾಳೆ ನಿಮ್ಮ ಮಕ್ಕಳು ಕೂಡ ಹೀಗೆ ಶ್ರೇಷ್ಠ ವ್ಯಕ್ತಿಗಳಾಗಬಹುದು.